4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇವತ್ತಿನ ಒಂದು ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ಒಂದು ಹಿಂದಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ಮನುವಿನ ಪ್ರಕಾರ ಸನ್ಯಾಸಾಶ್ರಮದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ನಾನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ವಿವಾಹ ಮತ್ತು ಕುಟುಂಬದ ಬಗ್ಗೆ ಮನುವಿನ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನಾನು ಹಿಂದೆ ಕಳಿಸಿರ್ತಕ್ಕಂತಹ ಎಲ್ಲ ನೋಟ್ಸುಗಳನ್ನು ನೀವು ಬರೆದಿಟ್ಕೊಳ್ಬೇಕು. ಮತ್ತು ಅದನ್ನು ನಾನು ನಿಮಗೆ ಸೆಂಡ್ ಮಾಡೋದಕ್ಕಾಗೋದಿಲ್ಲ. ಅದೇ ರೀತಿ ಇನ್ನೊಂದು ವಿಷಯ, ನಿಮಗೆ ಈ ಒಂದು ಆನ್ಲೈನ್ ಕ್ಲಾಸ್ನಿಂದ ಏನು ಬೆನಿಫಿಟ್ ಆಗ್ತಾ ಇದೆ ಮತ್ತು ಇದರ ಒಂದು ಅನುಭವವನ್ನು ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳು ತಪ್ಪದೆ ನಾನು ಕಾಲ್ ಮಾಡಿದರೆ ರಿಸೀವ್ ಮಾಡಿ ಮಾತಾಡ್ರಿ. ಮತ್ತು ಅದರ ಬಗ್ಗೆ ನಿಮಗೆ ಈ ಕ್ಲಾಸಿನ ಬಗ್ಗೆ ನಿಮ್ಗೇನು ಅನ್ನಿಸ್ತಾ ಇದೆ ಅನ್ನೋದನ್ನು ಫೀಡ್ಬ್ಯಾಕನ್ನು ಸಹಿತ ನೀವು ಕೊಡ್ರಿ ವಿದ್ಯಾರ್ಥಿಗಳೇ. ಇವತ್ತಿನ ಒಂದು ನಿಮಗೆ ಕ್ಲಾಸ್ನಲ್ಲಿ ನಾನು ವಿವಾಹದ ಪ್ರಕಾರಗಳು, ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ವಿವಾಹ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತು. ಸತಿಪತಿಗಳು ಅಥವಾ ವೈವಾಹಿಕ ಸಂಬಂಧವನ್ನು ಪವಿತ್ರಗೊಳಿಸುವುದ ವಿಧಾನವೊಂದನ್ನು ನಾವು ಸೂಚಿಸೋದಕ್ಕೆ ವಿವಾಹ ಅಂತೇಳಿ ಕರಿತೇವೆ. ಮಾತ್ರ ಅಂದರೆ ವೈವಾಹಿಕ ಸಂಬಂಧವನ್ನು ಪವಿತ್ರಗೊಳಿಸುವ ವಿಧಾನವನ್ನು ವಿವಾಹ ಎಂಬುದಾಗಿ ನಾವು ಕರಿತೇವೆ. ಅದರಲ್ಲಿ ಸ್ಮೃತಿಕಾರರು ವಿವಾಹದಲ್ಲಿ 8 ಪ್ರಕಾರಗಳನ್ನು ನಮಗೆ ನೀಡಿದ್ದಾರೆ. ಅವು ಯಾವ 8 ಪ್ರಕಾರಗಳು ಅಂತ ಹೇಳಿದರೆ, ಒಂದು ಬ್ರಹ್ಮ ವಿವಾಹ, ದೈವ ವಿವಾಹ, ಅಸುರ ವಿವಾಹ, ಹರ್ಷ ವಿವಾಹ, ಪ್ರಜಾಪತ್ಯ ವಿವಾಹ, ಗಾಂಧರ್ವ ವಿವಾಹ, ರಾಕ್ಷಸ ವಿವಾಹ ಮತ್ತು ಪೈಶಾಚ್ಯ ವಿವಾಹ. ಇವು ಒಟ್ಟಾರೆ 8 ಪ್ರಕಾರದ ವಿವಾಹಗಳು. ಒಂದು ಬ್ರಹ್ಮ ವಿವಾಹ, ದೈವ ವಿವಾಹ, ಹರ್ಷ ವಿವಾಹ, ಪ್ರಜಾಪತ್ಯ ವಿವಾಹ, ಅಸುರ ವಿವಾಹ, ಗಾಂಧರ್ವ ವಿವಾಹ, ರಾಕ್ಷಸ ವಿವಾಹ ಮತ್ತು ಪೈಶಾಚ್ಯ ವಿವಾಹ ಅಂಥೇಳಿ ಇವುಗಳನ್ನು 5 ಪ್ರಕಾರಗಳಲ್ಲಾಗಿ ವಿಂಗಡಣೆಯನ್ನು ಮನು ಅವರು ನಮಗೆ ತಿಳಿಸಿದ್ದಾರೆ. ಹಾಗಾದರೆ ಒಂದು ಬ್ರಹ್ಮ ವಿವಾಹ ಅಂತ ಅಂದರೆ ಏನು? ಇದರೊಳಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲವುಗಳನ್ನು ನಿಮಗೆ ತಿಳಿಸ್ಕೊಡೋಕ್ಕಾಗೋದಿಲ್ಲ. ಅದರಲ್ಲಿ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಬ್ರಹ್ಮ ವಿವಾಹ ಅಂತ ಹೇಳಿದರೆ ಬಹುಜನ ಪ್ರಿಯ ಎನಿಸಿರ್ತಕ್ಕಂಥದ್ದು ಬ್ರಹ್ಮ ವಿವಾಹ. ಇಲ್ಲಿ ಹೆಸರೇ ಹೇಳಿದ ಹಾಗೆ ಬ್ರಹ್ಮ ವಿವಾಹವು ಧರ್ಮಶಾಸ್ತ್ರಕಾರನಿಂದ ಶ್ರೇಷ್ಠವಾದುದು ಅಂಥೇಳಿ ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು. ಕೆಲವು ಬದಲಾವಣೆಗಳೊಂದಿಗೆ ಇಂದಿಗೂ ಸಹಿತ ಉಳಿದುಕೊಂಡಿರ್ತಕ್ಕಂತಹ ಒಂದು ವಿವಾಹ ವ್ಯವಸ್ಥೆ ಅಂತಲೂ ಸಹಿತ ಇದನ್ನು ಕರಿತೀವಿ. ಅಂದರೆ ಇದನ್ನು ಪದ್ಧತಿಯಂತೆ ಕನ್ಯಾಪಿತೃವು ಸದೃಢನೂ ಕುಲೀನನೂ ಯೋಗ್ಯನೂ ಆದವರನಾಗಿರ್ತಕ್ಕಂಥವನನ್ನು ಆಯ್ಕೆ ಮಾಡಿ ಆತನಿಗೆ ಮನೆಯವರು ಕರೆದುಕೊಂಡು ಏನು ಮಾಡ್ತಾರೆ, ಆತನಿಗೆ ಮಗಳನ್ನು ನೋಡಿ ಅಥವಾ ಕನ್ಯೆಯನ್ನು ನೋಡಿ ಯೋಗ್ಯಾನುಸಾರವಾಗಿ ಅಲಂಕರಿಸಿ ವಿವಾಹವನ್ನು ಮಾಡ್ತಕ್ಕಂಥದ್ದು. ಅದು ಕನ್ಯಾದಾನವನ್ನು ಮಾಡಿ ಅಲ್ಲಿ ಮಾಡ್ತಕ್ಕಂತಹ ವಿಧಿವಿಧಾನಗಳನ್ನು ಅನುಸರಿಸುವ ಮೂಲಕ ನಾವೇನು ಮಾಡ್ತೀವಿ, ಹೋಮ, ಪಾಣಿಗ್ರಹಣ, ಸಪ್ತಪದಿ, ಸಭಾಪೂಜೆ ಮುಂತಾದ ಕ್ರಮಗಳನ್ನು ಆಚರಿಸಿಕೊಂಡು ನಾವೇನು ಮಾಡ್ತೀವಿ, ಕನ್ಯೆಯಾದವಳಿಗೆ ತನ್ನ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡು ಮಾಡುವಂತಹ ಒಂದು ವಿವಾಹ ಪದ್ಧತಿಯನ್ನು ಏನಂತ ಕರಿತೇವೆ ಅಂತ ಹೇಳಿದ್ರೆ ಇಲ್ಲಿ ಬ್ರಹ್ಮ ವಿವಾಹ ಅಂಥೇಳಿ ಕರಿತೇವೆ. ಒಟ್ಟಾರೆಯಾಗಿ ಬ್ರಹ್ಮ ವಿವಾಹ ಅಂತ ಹೇಳಿದರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪದ್ಧತಿಗಳನ್ನು ಅನುಸರಿಸುವ ಮೂಲಕ ಮಾಡ್ತಕ್ಕಂಥದ್ದು ಏನಾಗಿದೆ, ಕೆಲವೊಂದು ಬದಲಾವಣೆಗಳಾಗಿದ್ದಾವೆ. ಆದರೂ ಸಹಿತ ಅರೇಂಜ್ ಮ್ಯಾರೇಜ್ ಅಂತ ಹೇಳಿ ನಾವೇನು ಕರಿತೇವಲ್ಲ ಈಗ, ಅದನ್ನು ಬ್ರಹ್ಮ ವಿವಾಹ ಅಂಥೇಳಿ ಕರೀತಾರೆ. ಇನ್ನು ಎರಡನೇದಾಗಿ ದೈವ ವಿವಾಹ. ದೈವ ವಿವಾಹ ಅಂತ ಹೇಳಿದ್ರೆ ಈ ಕ್ರಮದ ಹಾಗೆ ಕನ್ಯಾಪಿತೃವು ಕಾಲಂಕೃತಳಾದ ತನ್ನ ಮಗಳನ್ನು ಯಜ್ಞದ ಕಾರ್ಯದಲ್ಲಿ ಭಾಗವಹಿಸಿ ಸುಯೋಗ್ಯವಾಗಿರ್ತಕ್ಕಂಥ ವರನಿಗೆ ಕೊಟ್ಟು ವಿವಾಹ ವಿಧಿಗಳನ್ನು ನೆರವೇರಿಸುವ ಒಂದು ಪರಿಪಾಠವನ್ನು ದೈವ ವಿವಾಹ ಅಂತ ಕರೀತಾರೆ. ಇದು ಸಹಿತ ಬ್ರಹ್ಮ ವಿವಾಹದಂತೆಯೂ ಸಹಿತ ಇದು ಕನ್ಯಾದಾನ ಮಾಡಿ
ಯಜ್ಞಯಾಗಾದಿಗಳನ್ನು ಮಾಡಿ ವೇದಗಳ ಕಾಲದಲ್ಲಿ ಈ ಬಗೆಯ ಒಂದು ವಿವಾಹ ಆಚರಣೆ ಇತ್ತು, ಆದರೆ ಈಗಿಲ್ಲ. ಅದಕ್ಕೆ ನಾವು ದೈವ ವಿವಾಹ ಅಂಥೇಳಿ, ಅದು ಮೊದಲೇ ದೈವ ಸೃಷ್ಟಿಯ ನಿಯಮದ ಪ್ರಕಾರ ಇವರಿಗೆ ಇವರೇ ಅಂಥೇಳಿ ನಿರ್ಮಾಣ ಮಾಡಿ ಕಳಿಸಿರ್ತಾರಲ್ಲ ವಧು ವರ, ಅವರನ್ನು ಈ ರೀತಿಯಾಗಿರ್ತಕ್ಕಂಥದ್ದು ತನ್ನ ಮಗಳನ್ನು ಯಜ್ಞಯಾಗಾದಿಗಳಿಗೆ ಭಾಗವಹಿಸಿ ಯೋಗ್ಯವಾಗಿರ್ತಕ್ಕಂಥ ವರನಿಗೆ ಕನ್ಯೆಯನ್ನು ದಾನ ಮಾಡ್ತಕ್ಕಂಥದ್ದು, ಇದು ಒಂದು ದೈವ ವಿವಾಹ. ಇನ್ನು ಹರ್ಷ ವಿವಾಹ ಅಂತ ಹೇಳಿದ್ರೆ ಮನುವಿನ ಪ್ರಕಾರ ಹರ್ಷ ವಿವಾಹ ಸಹಿತ ಮೂರನೇ ಒಂದು ವಿವಾಹದ ಪ್ರಕಾರವಾಗಿದ್ದು, ಇದು ವರನಿಂದ 2 ಜೊತೆ ಹಸುಗಳನ್ನು ತಗೊಂಡು ಕನ್ಯಾಶುಲ್ಕದ ರೂಪದಲ್ಲಿ ಸಾಂಕೇತಿಕವಾಗಿ ಪಡೆದುಕೊಂಡು ಅದರ ತತ್ಪರಿಣಾಮವಾಗಿ ವರನಿಗೆ ಮಗಳನ್ನು ಕೊಟ್ಟು ದಾರೆ ಏರಿರ್ತಕ್ಕಂಥದ್ದು ಆಚರಣೆ ಪದ್ಧತಿ. ಇದು ಮೂರನೇ ವಿವಾಹ ಪದ್ಧತಿ. ಇದಕ್ಕೆ ಹರ್ಷ ವಿವಾಹ ಅಂತೇಳಿ ಕರೀತಾರೆ. ಈ ವಿವಾಹದಲ್ಲಿ ನಾವು ಕನ್ಯೆಗೆ ನಾವು ವರದಕ್ಷಿಣೆ ಅಂತೇಳಿ ಏನು ಕೊಡ್ತೇವಲ್ಲ, ಅದರ ಬದಲಾಗಿ ನಾವೇನು ಕೊಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಹರ್ಷ ವಿವಾಹದಲ್ಲಿ 2 ಜೊತೆ ಹಸುಗಳನ್ನು ಯಾವುದಾದ್ರೂ ಹಸುಗಳನ್ನು ಕನ್ಯಾಶುಲ್ಕವಾಗಿ ಸಾಂಕೇತಿಕ ರೂಪದಲ್ಲಿ ಕೊಡುವ ಮೂಲಕ ಮಾಡ್ತಕ್ಕಂಥ ಒಂದು ವಿವಾಹ ಪದ್ಧತಿಯನ್ನು ಇಲ್ಲಿ ಏನಂತ ಕರೀತಾರೆ ಅಂತ ಹೇಳಿದ್ರೆ ಹರ್ಷ ವಿವಾಹ ಅಂತೇಳಿ ಕರೀತಾರೆ. ಇನ್ನು 4ನೇದಾಗಿರ್ತಕ್ಕಂಥದ್ದು ಪ್ರಜಾಪತ್ಯ ವಿವಾಹ ಅಂತೇಳಿ ಕರೀತಾರೆ. ಈ ಪ್ರಜಾಪತ್ಯ ವಿವಾಹ ಅನ್ನುವಂಥ ಪ್ರಕಾರದಲ್ಲಿ ಏನು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಕನ್ಯೆಯ ತಂದೆ ತಾಯಿ ಅಂದರೆ ಕನ್ಯಾ ಪಿತೃವು ತನ್ನ ಮಗಳನ್ನು ವಿವಾಹ ಆಗಲಿಕ್ಕೆ ಇಚ್ಛೆ ಪಟ್ಟಿರ್ತಕ್ಕಂಥ ವರನಿಗೆ ಆಕೆಯನ್ನು ವಿವಾಹ ಮಾಡಿಕೊಟ್ಟು, ನೀವಿಬ್ಬರು ನಿಮ್ಮ ಧರ್ಮವನ್ನು ಒಟ್ಟಿಗೆ ಆಚರಣೆಗೆ ತನ್ನಿ ಅಂಥೇಳಿ ಹರಸುತ್ತಕ್ಕಂಥದ್ದನ್ನು ಪ್ರಜಾಪತ್ಯ ವಿವಾಹ ಅಂಥೇಳಿ ಕರೀತಾರೆ. ಕನ್ಯಾದಾನಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದು ಅಂತ ಹೇಳಿದ್ರೆ ನಮಗೆ ಧರ್ಮ ಆಚರಣೆ ಅನ್ನುವಂಥದ್ದು. ಹಾಗಾಗಿ ಕನ್ಯಾಪಿತೃ ತನ್ನ ಮಗಳನ್ನು ಏನಂತ ಕಳಿಸ್ತಾರೆ ಅಂತ ಹೇಳಿದ್ರೆ, ವಿವಾಹವಾಗಲಿಕ್ಕೆ ಇಚ್ಛೆಪಟ್ಟು ಅವನಿಗೆ ಆಕೆಯನ್ನು ವಿವಾಹ ಮಾಡಿಕೊಟ್ಟು ನೀವಿಬ್ಬರು ಧರ್ಮವನ್ನು ಒಟ್ಟಿಗೆ ಆಚರಣೆಗೆ ತನ್ನಿ ಅಂತ ಹರಸುವ ಮೂಲಕ ಮಾಡ್ತಕ್ಕಂಥ ವಿವಾಹ ಪದ್ಧತಿಯನ್ನು ಪ್ರಜಾಪತ್ಯ ವಿವಾಹ ಅಂತೇಳಿ ಕರೀತಾರೆ. ಇನ್ನು 5ನೇದಾಗಿರ್ತಕ್ಕಂಥ ವಿವಾಹ ಪ್ರಕಾರ ಅಸುರ ವಿವಾಹ. ಇದು ಈ ಮೇಲಿನ 4 ಪ್ರಕಾರಗಳಲ್ಲಿ ಕನ್ಯಾಪಿತೃವು ತನ್ನ ಮಗಳನ್ನು ಯೋಗ್ಯನಾಗಿರ್ತಕ್ಕಂಥ ವರನಿಗೆ ದಾನವಾಗಿ ನೀಡ್ತಕ್ಕಂಥದ್ದು. ಅಂದರೆ ಅಸುರ ವಿವಾಹದಲ್ಲಿ ವರನಾದವನು ವಧುವಿನ ತಂದೆಗೆ ಆಕೆಯ ಸಂಬಂಧಿಗಳಿಗೆ ಕನ್ಯಾಶುಲ್ಕ ಅಥವಾ ವರದಕ್ಷಿಣೆ ಕೊಟ್ಟು ಆಕೆಯನ್ನು ವಿವಾಹವಾಗಬೇಕು ಅನ್ನೋವಂಥ ಒಂದು ಪದ್ಧತಿ ಇದು. ಹಾಗಾಗಿ ಇದನ್ನು ಅಸುರ ವಿವಾಹ ಅಂಥೇಳಿ ಕರೀತಾರೆ. ಇನ್ನು ಗಾಂಧರ್ವ ವಿವಾಹ ನಮಗೆಲ್ಲರಿಗೂ ಗೊತ್ತು. ಯಾವುದರಲ್ಲಿ ಮಹಾಭಾರತದಲ್ಲಿ ಕೇಳ್ತೇವೆ ಗಾಂಧರ್ವ ವಿವಾಹ ಆಗ್ತಕ್ಕಂಥದ್ದನ್ನು. ಅಂದರೆ ಇಲ್ಲಿ ಇದಕ್ಕೆ ಪ್ರೇಮ ವಿವಾಹ ಅಂಥೇಳೇನು ಸಹಿತ ಕರೀತಾರೆ. ಈ ವಿವಾಹದ ಕ್ರಮದಂತೆ ವಧುವರನು ಪರಸ್ಪರ ಒಬ್ಬರನ್ನೊಬ್ಬರು ಆಯ್ಕೆ ಮಾಡಿಕೊಂಡು ಮೆಚ್ಚಿಕೊಂಡು ವಿವಾಹವನ್ನು ಮಾಡಿಕೊಳ್ತಕ್ಕಂಥದ್ದು ಗಾಂಧರ್ವ ವಿವಾಹ ಅಂಥೇಳಿ. ಇನ್ನೊಂದು ರಾಕ್ಷಸ ವಿವಾಹ 8ನೇದಾಗಿರ್ತಕ್ಕಂಥದ್ದು. ಇದು ಒಂದು ರೀತಿಯಾಗಿರ್ತಕ್ಕಂಥ ವಿವಾಹ ಪದ್ಧತಿ. ಈಗಲೂ ಸಹಿತ ಇದ್ದಾವೆ, ಆದರೆ ನಾವು ಅವುಗಳನ್ನು ಇಂಥ ಪ್ರಕಾರಗಳಲ್ಲಿದ್ದಾವೆ ಅಂಥೇಳಿ ನಾವು ಅವುಗಳನ್ನು ಹೇಳಲ್ಲ. ಹಾಗಾಗಿ ರಾಕ್ಷಸ ವಿವಾಹ ಅಂತೇಳಿದ್ರೆ ವರನಾಗಿರ್ತಕ್ಕಂಥವನು ವಧುವನ್ನು ಆಕೆಯ ಮನೆಯಿಂದ ಆಕೆ ನಿದ್ರಾವಸ್ಥೆಯಲ್ಲಿದ್ದಾಗ ಏನು ಮಾಡ್ತಾರೆ, ಲೆಕ್ಕಿಸದೆ ಬಲಾತ್ಕಾರವಾಗಿ ನಾವೇನು ಮಾಡ್ತೀವಿ, ಅಪಹರಿಸ್ಕೊಂಡು ಹೋಗಿ ವರನು ಹುಡುಗಿಯನ್ನ ಗಾಯಗೊಳಿಸಿ ಹೊಡೆದು ಬಡಿದು ವಧುವಿನ ತಂದೆ ತಾಯಿಗೆ ತಿಳಿಸದೇನೆ ಅಡ್ಡ ಬಂದ್ರೂ ಅವ್ರನ್ನ ಹೊಡೆದು ಬಡಿದು ಹಿಂಸೆ ಮಾಡಿ ರಾಕ್ಷಸ ರೂಪದಲ್ಲಿ ಕೊನೆಗೂ ಎತ್ಕೊಂಡು ಹೋಗಿ ಮದುವೆ ಆಗ್ತಕ್ಕಂತಹ ಒಂದು ವಿವಾಹ ಪದ್ಧತಿಯನ್ನು ರಾಕ್ಷಸ ವಿವಾಹ ಪದ್ಧತಿ ಅಂತಾರೆ. ಈ ಕ್ಷತ್ರಿಯರು ವಿವಾಹಿತವಾಗಿರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಪೃಥ್ವಿರಾಜ ಉದಾಹರಣೆಗಳನ್ನು ನಾವು ಹೇಳ್ತೇನೆ ಮುಂದಿನ ಕ್ಲಾಸ್ನಲ್ಲಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆಯನ್ನು ಕೊಡ್ತೀನಿ. ಇಂಥ ರಾಕ್ಷಸ ವಿವಾಹ ಅಂತ ಹೇಳಿದ್ರೆ ಬಲಾತ್ಕಾರವಾಗಿ ಹೆಣ್ಣನ್ನು ಕದ್ದೊಯ್ದು ತಂದೆ ತಾಯಿಯನ್ನು ಲೆಕ್ಕಿಸದೇ ಯಾರಾದರೂ ಅಡ್ಡ ಬಂದರೆ ಅವ್ರನ್ನೂ ಸಹಿತ ಬಡಿದಾಕಿ ಎತ್ತಿಕೊಂಡು ಹೋಗಿ ವಿವಾಹವಾಗ್ತಕ್ಕಂಥ ಒಂದು ಪದ್ಧತಿ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ರಾಕ್ಷಸ ವಿವಾಹ ಅಂತ ಕರೀತಾರೆ. ಅದೇ ರೀತಿಯಾಗಿ ಪೈಶಾಚ್ಯ ವಿವಾಹ, ಇದು ಒಂದು ಅತ್ಯಂತ ಹೀನಮಟ್ಟದವಾಗಿರತಕ್ಕಂಥ ಒಂದು ಕ್ರಮ. ಇದು ನಿದ್ರಿಸುವ ಒಂದು ಸ್ಮೃತಿ ತಪ್ಪಿಸಿ ಅಂದರೆ ಹೆಣ್ಣಿಗೆ ಪ್ರಜ್ಞೆ ತಪ್ಪಿಸಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಾನಸಿಕವಾಗಿ ಅಸ್ವಸ್ಥಳನ್ನಾಗಿ ಮಾಡಿ ಕನ್ಯೆಯನ್ನು ಮೋಸದಿಂದ ಸಂಭೋಗಿಸಿ ತನ್ನ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಆಕೆಯನ್ನು ತಗೊಂಡು ಹೋಗಿ ಮದುವೆ ಆಗ್ತಕ್ಕಂಥ ಒಂದು
ವಿವಾಹ, ಇದಕ್ಕೆ ಪೈಶಾಚ್ಯ ವಿವಾಹ ಅಂತೇಳಿ. ಇದನ್ನು ನಾವು ಈಗ ಏನಂತ ಕರಿತೀವಿ ಅಂತ ಹೇಳಿದ್ರೆ, ಇಚ್ಛೆ ಇಲ್ಲದೇ ಮದುವೆ ಆಗ್ತಕ್ಕಂಥದ್ದು. ಅಂದರೆ ಕಾನೂನು ಬಾಹಿರವಾಗಿ ನಾವು ಅಸಂಬದ್ಧವಾಗಿರ್ತಕ್ಕಂಥ ಅಪಸ್ತಂಭರ ಅಂತ ಹೇಳಿದ್ನ ಕರೀತಾರೆ. ಹೀಗೆ ಕಾನೂನು ಬಾಹಿರವಾಗಿ ಮದುವೆ ಆಗ್ತಕ್ಕಂಥದ್ದನ್ನು ನಾವು ಏನಂತ ಕರಿತೇವೆ ಅಂತ ಹೇಳಿದ್ರೆ ಪೈಶಾಚ್ಯ ವಿವಾಹ ಅಂಥೇಳಿ ಕರೀತಾರೆ. ಹೀಗೆ ಈ ಮನುವಿನ ದೃಷ್ಟಿಯಲ್ಲಿ 8 ಪ್ರಕಾರದ ಒಂದು ವಿವಾಹ ಪದ್ಧತಿಗಳನ್ನು ನಾವು ಕಾಣ್ತೀವಿ. ಯಾವ್ಯಾವ ರೀತಿ ಇದ್ದಾವೆ ಅನ್ನೋವಂಥದ್ದು ಅಷ್ಟೇ ನಿಮಗೆ ಇದ್ರಾಗ ಇನ್ಫಾರ್ಮೇಷನ್. ಆಫ್ಲೈನ್ ಕ್ಲಾಸ್ ಆಗಿದ್ರೆ ನಿಮಗೆ ಪ್ರತಿಯೊಂದಕ್ಕೂ ಎಕ್ಸಾಂಪಲನ್ನು ಕೊಟ್ಟು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಈಗಲೂ ಸಹಿತ ಇದ್ದಾವೆ. ಅದಕ್ಕೆ ನಾವು ಇಂಥದ್ದೇ ಪ್ರಕಾರದಲ್ಲಿ ವಿವಾಹಗಳು ಅಂತೇಳಿ ಕರೆಯೋದಿಲ್ಲ. ಅವಾಗ ಏನಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ರೀತಿಯಲ್ಲಿ ಬ್ರಹ್ಮ ವಿವಾಹ ಅಂತ ಹೇಳಿದ್ರೆ ಅರೇಂಜ್ ಮ್ಯಾರೇಜ್, ಎಲ್ಲರೂ ಒಪ್ಕೊಂಡು ಮನಸ್ಪೂರ್ವಕವಾಗಿ ಸಮಾಜ ಒಪ್ಪಿಗೆ ಮೂಲಕ ಮಾಡ್ತಕ್ಕಂಥದ್ದು. ಈಗೂ ಇದ್ದಾವೆ, ಏನು ಯಾರಿಗೂ ಹೇಳಲ್ಲ ಕೇಳಲ್ಲ, ಹೋಗ್ತಾರೆ ಮದುವೆ ಆಗ್ತಾರೆ ಬರ್ತಾರೆ ಜೀವನ ನಡೆಸ್ತಾ ಇರ್ತಾರೆ. ಈಗ ಕಾನೂನು ಅದಕ್ಕೆ ಅವಕಾಶ ಕೊಟ್ಟಿದೆ, ಅದು ಬೇರೆ ಪ್ರಶ್ನೆ. ಇದ್ದಾವೆ, ಗಾಂಧರ್ವ ವಿವಾಹ ಅದಾವೆ, ರಾಕ್ಷಸ ವಿವಾಹ ಅದಾವೆ, ಪೈಶಾಚ್ಯನ ವಿವಾಹ ಅದಾವೆ, ಎಲ್ಲವೂ ಇದ್ದಾವೆ. ಆದರೆ ಅವುಗಳನ್ನು ಪ್ರಕಾರಗಳನ್ನು ನಾವು ಓದೋಕ್ಕಾಗಲ್ಲ ಅಲ್ಲ. ಹಾಗಾಗಿ ಹಿಂದೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಮನುವಿನ ಪ್ರಕಾರದಲ್ಲಿ ಅವುಗಳನ್ನು ಒಂದೊಂದಾಗಿನೇ ವಿವರಣೆಯನ್ನು ಕೊಟ್ಕೊತ ಬಂದಿದ್ದಾರೆ. ಅವೇ ಈ 8 ಪ್ರಕಾರದ ವಿವಾಹ ಪ್ರಕಾರಗಳು. ಸೊ ಇಷ್ಟನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ನಾನು ನಿಮಗೆ ನೋಟ್ಸನ್ನು ಸಹಿತ ಸೆಂಡ್ ಮಾಡ್ತೀನಿ. ತಪ್ಪದೆ ಅದನ್ನೆಲ್ಲರೂ ಬರ್ಕೋಬೇಕು. ಮತ್ತು ಇನ್ನೊಂದು ವಿಶೇಷ ಮಾಹಿತಿ ಏನಂತ ಹೇಳಿದ್ರೆ, ನಿಮಗೆ ಈ ಒಂದು ಆನ್ಲೈನ್ ಕ್ಲಾಸಿನ ಬಗ್ಗೆ ನಿಮಗೆ ಆಗ್ತಕ್ಕಂತಹ ಒಂದು ಎಕ್ಸ್ಪೀರಿಯನ್ಸ್, ಅನುಭವ ಏನು ಅನ್ನೋಂಥದ್ದನ್ನು ನೀವು ನೆಕ್ಸ್ಟು ನೀವು ಹೇಳಬೇಕಾಗುತ್ತೆ. ಧನ್ಯವಾದಗಳು.